ಸಮಸ್ಯೆಗೂ ಪರಿಹಾರ ಎನ್ನುವುದು ಯೋಚಿಸಬೇಕಷ್ಟೇ. ತೊಂದರೆ ನಾನು ಪರಿಹರಿಸ್ತೇನೆ. ಈ ಕಷ್ಟ ಆಗಿದ್ದು ನೋಡಿಕೊಳ್ತೇನೆ. ಬಿತ್ತರಿಸುವೆನು ಬಿದಲಿಗೆಲ್ಲುತ್ತ ಮತ್ತೆ ಮಗಿನದಲ್ಲಿ ಯಾವಾಗ ಬಂದಿದೆ? ಈಗ ಬಂದೆ. ಒಬ್ಬಳೆ ಬಂದೇನಮ್ಮ? ಹೌದಪ್ಪ. ಎಲ್ಲಿದ್ದಾರೆ ನನ್ನ ಅಳಿಯ ದೇವ? ಅವರಲ್ಲೇ ಇದ್ದಾರೆ ಮನೆ. ಅಯ್ಯೋ ಮಗಳೇ, ತವರು ಮನೆಗೆ ಬರುವಾಗ ಯಾವಾಗಲೂ ಗಂಡನನ್ನು ಬಿಟ್ಟು ಬರಬಾರ್ದಮ್ಮ. ನಾನು ಬಂದದ್ದಲ್ಲ, ಹಾ, ನೀವು ಬರಮಾಡಿಸಿಕೊಂಡದ್ದು. ಯಾರು? ನಾನು ಹೇಳಿ ಕಳಿಸ್ಲೇ ಇಲ್ಲ. ಅಪ್ಪಯ್ಯ, ಹಾ, ಬಹಳಷ್ಟು ಬಸವಳೆತ್ತೀರಿ ತಾವು. ಯಾರು ಹೇಳಿದ್ದು? ಎಲ್ಲರೂ ಹೇಳ್ತಾರೆ ಈ ಸಲ ಹೊಟ್ಟೆ ಬಂದಿದೆ ಅವನಿಗೆ ಅಂತ. ಹೊಟ್ಟೆ ಬಂದಿದೆ, ಹೌದು. ಹಾ, ಮುಖದಲ್ಲಿ ಚೈತನ್ಯವೇ ಇಲ್ಲ. ಯಾರನ್ನು ಹುಡುಕುತ್ತೀರಿ? ಒಳಗೆ ಹೋದ್ರು ಕಾಣ್ತದೆ. ಯಾರು? ಚೈತನ್ಯ. ಅಯ್ಯೋ ಹಾಗಲ್ಲ, ಮತ್ತೆ ಮುಖದಲ್ಲಿ ಲವಲವಿಕೆ ಇಲ್ಲ. ಅದು ರಾಜಕೀಯ ಅಲ್ವ ಮಗ? ಅಪ್ಪಯ್ಯ, ಓ, ಇದಕ್ಕೆ ಕಾರಣ ಇದೆ. ಏನು? ಮನೆಯಲ್ಲಿ ಒಬ್ಬರು ಹೇಳುವವರು ಕೇಳುವವರು ಬೇಕಲ್ಲ. ಹಾ ಹಾ, ಯಾವುದನ್ನು? ಹೆಂಡತಿ ಎನ್ನುವಳು. ಹೆಂಡತ್ಯ? ಆ, ಅದು ಸರಿ ಇದ್ರೆ ಹೆಂಡತಿ, ಇಲ್ಲದ್ರೆ ಪ್ರಾಣ ಹಿಂಡುತ್ತಿ. ಹಾಗಲ್ಲಪ್ಪ. ಓ, ಹೊತ್ತು ಹೊತ್ತಿಗೆ ಸರಿಯಾಗಿ ಹಾ, ನೀವು ಊಟ ಮಾಡಿದ್ರ, ಹಾ, ನೀವು ಮಲಗಿದ್ರ, ಹಾ, ನೀವು ತಗೊಂಡ್ರ, ಯಾವುದನ್ನು? ಹಾಲು, ತಂಪು ಪಾನಿ ಇತ್ಯಾದಿ ಇತ್ಯಾದಿ. ಹಾಗೆ ಬಿಡಿಸಿ ಹೇಳು. ಹೌದಪ್ಪ. ಅಪಾರ್ಥವನ್ನು ಕಲ್ಪಿಸಿದಾಗ್ತದೆ. ನೀವು ಯಾಕೆ ಕಲ್ಪಿಸಿಕೊಳ್ಳುವುದು? ಹಾ, ಅಪ್ಪಯ್ಯ, ನಿಮ್ಮ ಭಾಗ್ಯದೇವತೆ ಬಂದಿದ್ದಾಳೆ. ನನ್ನ ಭಾಗ್ಯ ದೇವತೆ ನೀನಲ್ವಮ್ಮ? ಅದರಲ್ಲಿ ಯಾವುದೇ ಅನುಮಾನವಿಲ್ಲ. ಹಾ, ಅಲ್ಲಿ ನೋಡಿ ಸರಿಯಾಗಿ. ಸಾಕೇತ ಸಾಮ್ರಾಜ್ಯದ ರಾಜಮಾತೆ ಏನು ಬಡ ಸಾಮಂತನವನ್ನು ಬಿಡ್ತಾನೆ, ಆಡಿಸ್ತಾಳೆ ಹೀಗೆ. ಅಪ್ಪಯ್ಯ, ಏನಮ್ಮ? ಗಂಡ ಹೆಂಡಿರ ಜಗಳ ಹಾ, ಅದು ಉಂಟು ಮಲಗುವ ತನಕ. ಮಲಗಿ ತಾಯುವುದಕ್ಕೆ ಬಿಡುವುದಿಲ್ಲಮ್ಮ. ನಾನು ಎಲ್ಲಿ ಮಲಗುದು? ಹಾ, ನಾನು ಕಣ್ಣು ಬಿಟ್ಟು ಹೀಗೆ ಕೂತ್ಕೊಳ್ಳುದು. ಹಾ, ಅವಳು ಕಣ್ಣು ಮುಚ್ಚುವಾಗ ನಾನು ಕೂಡ ಕಣ್ಣು ಮುಚ್ಚುವುದು, ಅವಳು ಕಣ್ಣು ಬಿಡುವಾಗ ಅಲ್ಲಿಗೆ ಕಣ್ಣು ಬಿಡುದು. ದಿನಾ ಊಟ ಮಾಡಿದ ಮೇಲೆ ಆರಂಭ ಮಾಡ್ಲಿಕ್ಕೆ ಆಯ್ತು, ಮುಗಿಸುವುದೇ ಆಗುವಂತದೆ. ಅಪ್ಪಯ್ಯ, ಓ, ಇದೆಲ್ಲ ಏಕಾಂತವಾಗಿರ್ಬೇಕು, ಹಾ, ಲೋಕಾಂತವಾಗಬಾರದಾನೆ. ಹಾ, ಅಪ್ಪ, ಓ, ಎಲ್ಲವನ್ನು ತಿಳಿದವರು ತಾವು. ಹಾ. ನೀವು ಮಾಡಿದ ತಪ್ಪನ್ನು ಹೇಳಿ. ಮಗಳೇ, ಅಪ್ಪಯ್ಯ, ಪ್ರಾಜ್ಞೆಯಾದಂತಹ ನಿನಗೆ ವಿಚಾರವನ್ನು ವಿಸ್ತಾರ ಮಾಡಿ ಹೇಳಬೇಕಾದ ಅನಿವಾರ್ಯತೆ ಇಲ್ಲ. ಕಾರ್ಯರಿಂದ ಅನುಗ್ರಹಿತವಾದಂತಹ ವಿದ್ಯೆ, ಆ ಪರಿಣಾಮದಿಂದ ನಾನು ನನ್ನಷ್ಟಕ್ಕೆ ನಗೆಯಾಡಿದೆ. ಕುತೂಹಲಭರಿತಳಾಗಿ ವಿಚಾರವನ್ನು ಕೇಳಿದಾಗ ವಿಚಾರವನ್ನು ತಿಳಿಸಿದೆ. ಅದರ ಗುಟ್ಟನ್ನು ಹೇಳಬೇಕು ಅಂತ ಹೇಳಿದ್ದು. ಹೇಳುವುದಕ್ಕಾಗುವುದಿಲ್ಲ, ಕಾರ್ಯದ ಅನುಮತಿ ಇಲ್ಲದೆ ಹೇಳಿದೆ ಅಂತ ಆದ್ರೆ ನನ್ನ ಪ್ರಾಣಕ್ಕೆ ಸಂಚಕಾರ ಅಂತ ಹೇಳಿದೆ. ಆಗ ಪತಿವ್ರತೆಯಾದ ಹೆಣ್ಣಾದವಳು ಏನು ಹೇಳಬಲ್ಲಳು? ಗಂಡನ ಮಾತನ್ನು ಯಾವ ಕಾಲಕ್ಕೂ ಮೀರಬಾರದು. ಹೌದಲ್ಲ? ಹೌದು. ಈ ನಿನ್ನ ಅಮ್ಮ ಎನ್ನುವ ಪ್ರಾಣಿ ಉಂಟಲ್ಲ, ಯಾಕಪ್ಪ ಎಂತದು? ತುಚ್ಛವಾಗಿ ಮಾತಾಡ್ತೀನಿ? ತುಚ್ಛವಾಗಿ ಅಲ್ಲ, ಅವಳಿಗೆ ಸಂಸ್ಕಾರ ಉಂಟು. ಅವಳಿಗೆ ಅವಳು ಬೊಗಳಿದ್ದು ಹೇಳಿದ್ದಲ್ಲ, ಬೊಗಳಿದ್ದೇನು ಗೊತ್ತುಂಟ ನಿನಗೆ? ನೀನು ಸತ್ರು ತೊಂದರೆ ಎಲ್ಲ ನನಗೆ ಗೊತ್ತಾಗಬೇಕು ಅಂತ ಹೇಳ್ತಾನೆ. ಹಾಗೆ ಹೇಳಿ. ಇಂಥದ್ದು ಬೇಕಾ ನನಗೆ? ಅಮ್ಮ ಮಾಡಿದ ತಪ್ಪು ಮತ್ತೆ ಅವ್ರು ಒಪ್ಪಿಕೊಳ್ಳುವ ಹಾಗೆ ನಾನು ಮಾಡಿದ್ದೇನೆ. ಹಾ, ಒಂದು ಅವಕಾಶವನ್ನು ಕಲ್ಪಿಸಿಕೊಡಿ. ಕೊಟ್ಟಿದ್ದೇನಮ್ಮ. ಆದ್ರೆ ಒಂದು, ಏನಪ್ಪ? ಅನಾಹುತಕ್ಕೆ ನಾನು ಹೊಣೆಯಲ್ಲ, ನೋಡಿಕೊಂಡಿದ್ದೇನೆ. ಸುಮ್ಮನೆ ಇರ್ತೇನೆ. ಮಾತೆಯಳಿತೆ ಪತಿಯ ವಿದ್ಯೆಯ ನೀತಿಯರಿಯದ ದುಷ್ಟ ಹಠಮನ ಕಾತುರಕ್ಕೆ ಸಿಂಧೂರ ಬಳಿಯುವುದು ಛಾತಿ ತರವೇ ಮಾತೆ ನೀವು ಇನ್ನೊಬ್ಬರಿಗೆ ಹೇಳಬೇಕಾದವರು, ಹೇಳಿಸಿಕೊಳ್ಳುವವರಲ್ಲ. ಮತ್ತೆ ಮಕ್ಕಳು ತಪ್ಪಿದಾಗ ತಾಯಿಯಾದವಳು ಹೀಗಲ್ಲ ಮಗ ಹಾಗೆ ಅಂತ ಹೇಳಬೇಕಾದವರು. ಆದ್ರೆ ನೀವೇ ತಪ್ಪುತ್ತಾ ಇದ್ದೀರಲ್ಲ ತಾಯಿ. ಏನ್ ತಪ್ಪಾಗಿದೆ? ನೀವೇ ಹೇಳಿಕೊಟ್ಟಂತಹ ಪಾಠ, ಪತಿ ವಾಕ್ಯವೇ ವೇದ ವಾಕ್ಯ, ಪತಿ ಸೇವೆಯೇ ದೇವರ ಸೇವೆ, ಹೀಗೆ ಯೋಚಿಸಿ ಹೆಣ್ಣಾದವಳು ಬದುಕಬೇಕು ಎನ್ನುವ ಹಾಗೆ ನಿಮ್ಮ ಕಾತುರತೆಗೆ ಗಾರ್ಗಿಯರಿಂದ ಕರಗತವಾದಂತಹ ವಿಶೇಷವಾದ ವಿದ್ಯೆ ತಿಳಿದುಕೊಳ್ಳುವಂತಹ ನಿಮ್ಮ ಕೈಯಾರೆ ಅಳಿಸಿ ಹೋಗುವುದು. ಈ ಪ್ರಸಂಗ ಮಾತ್ರ ಯಾವುದೇ ಹೆಣ್ಣಾದರೂ ಕೂಡ ಹೊಸ ಪ್ರಸಂಗ ಸುಮಂಗಲಿಯಾಗಿ ಬದುಕಬೇಕು ಎನ್ನುವ ಹಾಗೆ ಆಶೆಯನ್ನು ಮಲ್ತಿದ್ರೆ ಬೊಕ್ಕಗಳು ಪಂಪೆ ಬೊಕ್ಕ ಬಿಡುವ ಎರಡು ತಿಂಗಳು ಕರಿಬೇಕು ಅಮ್ಮ, ನೀವು ಮಾಡಿದ್ದು ತಪ್ಪು. ತರಣಿ ವಂಶದ ಸೊಸೆ ತಪ್ಪಾಯ್ತು ನಿಂದ
ಬರ್ಲಿಲ್ಲ ತಾಯಿ. ಪ್ರಮೇಯ ಒದಗಿ ಬರ್ಲಿಲ್ಲಲ್ಲ, ತಾನಾಗೆ ಮಾಡಕೂಡದು ಅನ್ನುವ ಜ್ಞಾನ ನಿನಗೆ ಬೇಕಾಗಿತ್ತು. ಆದ್ರೆ ಒಂದು ಏನು? ತಪ್ಪು ಯಾರೇ ಮಾಡಿ ಆಹಾ. ಗಂಡನೇ ಆಗಿರ್ಲಿ, ಹೆಂಡತಿ ಆಗಿರ್ಲಿ, ತಾಯಿ ಆಗಿರ್ಲಿ, ತಂದೆ ಆಗಿರ್ಲಿ, ಒಪ್ಪಿಕೊಳ್ಳುವಂತಹ ಮನಸ್ಥಿತಿ ಬೇಕು ತಾಯಿ. ಮಡದಿಯ ಮನಸ್ಸಿಗೆ ಬೆಲೆ ಕೊಡದೇ ಇದ್ರೆ ಗಂಡನಿಗಾದ್ರೂ ತನ್ನ ಜಾಗದಲ್ಲಿ ಸ್ವಂತಿಕೆ ಇರ್ತದ ಅಂತ ಕೇಳು. ಮೊದಲು ಅವನಿಗೆ ಆ ನ್ಯಾಯವನ್ನು ನೀನು ಹೇಳಬೇಕಾಗಿದೆ. ಕೇಳುವುದನ್ನೇ ಕೇಳ್ಬೇಕಲ್ಲ. ಹೌದಪ್ಪ, ಕೇಳುವುದಕ್ಕಾಗುವುದಿಲ್ಲ. ಇದು ನಮ್ಮ ಸಂಸಾರದ ವಿಚಾರ. ಆ ಸಂಸಾರದಲ್ಲಿ ನಾನು ಇದ್ದೇನೆ ತಾಯಿ. ಆ ಸಂಸಾರದಿಂದ ನಿನ್ನನ್ನು ಹೊರಗೆ ಕಳುಹಿಸಿ ಕೊಟ್ಟವರಿದ್ದೇವೆ. ಅಂದ ಮಾತ್ರಕ್ಕೆ ಬಾಂಧವ್ಯ ಇರೋದು ಕಡಿದು ಹೋಗ್ತದೆ. ಬಾಂಧವ್ಯ ಇರ್ತದೆ. ಹಾಗಂತ ತಾಯಿಗೆ ಹೇಳುವಷ್ಟರ ಮಟ್ಟಕ್ಕೆ ನಿಮಗೆ ಬೆಳವಣಿಗೆ ಇರುವುದಿಲ್ಲ ಅಂತ ನಾನು ಹೇಳಿದಲ್ಲಿ ನೀವು ಹೇಳಿಸಿಕೊಂಡ ನಾ ಹೇಳಿಸಿಕೊಳ್ಳುವಲ್ಲಿಯೂ ಕೂಡ ನಿನಗೆ ಏನು ಅಧಿಕಾರದ ವ್ಯಾಪ್ತಿ ಅಂತ ಬೇಕಾಗ್ತದೆ. ಇವತ್ತು ನೀನು ನನಗೆ ಹೇಳಿದೆ, ಹಾಗಂತ ನೀನು ಹೆಣ್ಣು ಅನ್ನುವ ನೆನಪು ನಿನಗಿರ್ಲಿ. ಇದೆ. ನಿನಗೇನು ಹಠ ಸ್ವಭಾವ ಬಿಟ್ಟು ಹೋಗ್ಲಿಕ್ಕಿಲ್ಲಲ್ಲ. ಸ್ವಾಭಾವಿಕ ತಾನೆ ಬದುಕಿನಲ್ಲಿ ಬಂದೇ ಬರ್ತದಲ್ಲ. ಬರ್ತದೆ. ನಿನಗೂ ಮದುವೆಯಾಗಿದೆ, ನಿನಗೂ ಮಕ್ಕಳಾಗುವುದಕ್ಕೆ ಉಂಟಲ್ಲ. ಇಂದಿನ ದಿನ ಅಲ್ಲ ಕೈಕ, ನಿನ್ನ ಹಠವನ್ನು ಸಾಧಿಸುವ ಕಾಲಕ್ಕೆ ನಿನ್ನ ಗಂಡನಿಂದ ನಿನ್ನ ಮಕ್ಕಳಿಂದ ಹೇಳಿಸಿಕೊಳ್ತಿ. ನನಗೆ ಹೇಳಲಿಕ್ಕೆ ಬರ್ತಾಳೆ ಅವಳು. ಬಿಡುನುಡಿಯ ನಾಡಿದೆ ನಿರೀಕ್ಷೆ ಮಾಡಿದೆ. ಅಮ್ಮ, ಅಪ್ಪಯ್ಯ ನಾನು ಮೊದಲೇ ಹೇಳಿದೆ, ಆ, ಅದರ ಬಾಲ ಡೊಂಕು ಮಗ, ನೇರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ನೀನು ಹೇಳಿದ್ದಿ, ಇಲ್ಲಪ್ಪಯ್ಯ ನನ್ನ ಕೈಯಲ್ಲಿ ಬಿದಿರ ಓಟೆ ಉಂಟು, ನಾನು ನೇರ ಮಾಡ್ತೇನೆ ಅಂತ. ಈಗ ನೋಡಿದ್ಯಲ್ಲ, ಬಿದಿರ ಓಟೆ ಸಮೇತವಾಗಿ ಬಾಲ ಡೊಂಕಾಯಿತು. ನನಗೆ ಬಾಲ ಡೊಂಕು ಎನ್ನುವುದರ ಬಗ್ಗೆ ಬೇಸರ ಅಲ್ಲ, ನಿನ್ನ ಬದುಕು ಡೊಂಕಾಗುವಂತಹ ಮಾತನ್ನಾಡಿದಳು ಎನ್ನುವುದೇ ಬೇಸರ. ಆ ಬಗ್ಗೆ ಆಲೋಚನೆ ಮಾಡುದು ಬಿಡುನುಡಿಯ ನಾಡಿದ್ರಲ್ಲ. ಮಗಳೇ, ಅಪ್ಪಯ್ಯ ನಿನ್ನ ಜೀವನದಲ್ಲಿ ಅಂತಹ ಘಟನೆ ಘಟಿಸಲು ಯಾಕು? ಪ್ರಾಜ್ಞೆ ನೀನು, ಧರ್ಮಾತ್ಮೆ. ಇನ್ನೊಂದು, ತಾಯಿಯಾದವಳು ಬೇಸರದಿಂದ ಏನೋ ಮಾತನ್ನಾಡಿರಬಹುದು. ತಾಯಿಯ ಮಾತುಗಳೆಲ್ಲ ಮಕ್ಕಳ ಪಾಲಿಗೆ ಶಾಪವಾಕ್ಯ ಆಗ್ತದೆ ಅಂತ ಆದ್ರೆ, ತಾಯಿ ಮಗು ಎನ್ನುವಂತಹ ಸಂಬಂಧಕ್ಕೆ ಭೂಲೋಕದಲ್ಲಿ ಅಸ್ತಿತ್ವವೇ ಇರ್ತಾ ಇರಲಿಲ್ಲ. ಆದ್ರೆ ನೊಂದು ಆ ಮಾತನಾಡಿದ್ದಾರಲ್ಲ. ಅಮ್ಮ, ಅಪ್ಪ ಇರ್ಲಿ ಬಿಡು. ಬದುಕಿನಲ್ಲಿ ಹಠ ಎನ್ನುವುದು ಜೀವನದಕ್ಕೆ ಬೇಲಿಯಾಗಿರ್ಬೇಕು, ಹಠವೇ ಜೀವನವಾಗಬಾರದು ಎನ್ನುವ ಪಾಠ ಅರ್ಥ ಆಯ್ತಲ್ಲ. ಖಂಡಿತ. ಸಾಕು ಬಿಡು. ಆದ್ರೆ ಒಂದು ಏನಮ್ಮ? ಅಮ್ಮನ